ಆ್ಯಕ್ಚುಲಿ ಇಲ್ಲಿವರೆಗೂ ಅಂದರೆ ಡೇ 1 ಪ್ರೆಸ್ ಮೀಟಿಂದ ಈ ಪ್ರೆಸ್ ಮೀಟ್ವರೆಗೂ ತುಂಬಾ ಮಾತಾಡ್ಕೊಂಡು ಬಂದಿದ್ದೀನಿ. ಎಂಡ್ ಆಫ್ ದ ಡೇ ಫಿಲಮ್ ನಾನು ಪ್ರೊಜೆಕ್ಟ್ ಮಾಡಿದ್ದೀನಿ. ಈಗ ಐ ಹ್ಯಾವ್ ನೋ ವರ್ಡ್ಸ್ ಟು ಸ್ಪೀಕ್, ಯಾಕಂದರೆ ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ಫಿಲಮ್ ನಾವು. ಸೊ ಮೀಡಿಯಾ ನಮ್ಮ ಫ್ಯಾಮಿಲಿ ಅನ್ನಂಗೆ ಫಸ್ಟು ಶೋ ನಾವು ಮೀಡಿಯಾಗೆ ಕೊಟ್ಟಿದ್ದು. ಏನಕ್ಕೆ ಅಂತಂದರೆ ವಿ ಬಿಲೀವ್ ಒಂದು ಆನೆಸ್ಟ್ ರಿವ್ಯೂ ಇಂದ ಅಂದರೆ ಇವತ್ತು ನಾವೇನು 150-200 ಜನ ನೋಡಿದ್ವಿ, ಅದೊಂದು 400 ಜನಕ್ಕೆ ತಲುಪಬೇಕು. ಆ 400 ಜನ 4,000 ಜನ 4,000 ಜನ 4 ಲಕ್ಷ ಜನ. ಎಂಡ್ ಆಫ್ ದ ಡೇ ವಿ ಆರ್ ದ ಫಸ್ಟ್ ಆಡಿಯನ್ಸ್ ಅನ್ನಂಗೆ ನಾನು ನಮ್ಮ ಮೀಡಿಯಾ ಫ್ರೆಂಡ್ಸ್ ಆ್ಯಂಡ್ ಸರ್ಕಲ್ಸ್ ಏನಿದ್ದಾರೆ ಒಂದು ಫ್ಯಾಮ್ಲಿ ಅಂತಾನು, ಸರ್ ಈ ಹುಡುಗ ಏನೋ ಮಾಡಿದ್ದಾನೆ, ಅವ್ನಿಗೆ ಯೋಗ್ಯತೆ ಇದೆ ಇಂಡಸ್ಟ್ರೀಲಿ, ಅವನು ಮುಂದೆ ಇನ್ನೂ ಅಷ್ಟು ಚೆನ್ನಾಗಿ ಮಾಡ್ತಾನೆ ಸಿನಿಮಾ ಅಂತ ಅನಿಸಿದ್ರೆ ದಯವಿಟ್ಟು ವಾಟ್ ಎವರ್ ಬಿ ದ ಕಮರ್ಷಿಯಲ್ಸ್, ವಾಟ್ ಎವರ್ ಎವ್ರಿಥಿಂಗ್ ನಾವು ಬಿಟ್ಟು ಪಕ್ಕಕ್ಕಿಟ್ಟು ನಿಮ್ಮ ಪರ್ಸ್ನಲ್ ಪ್ರೊಫೈಲಲ್ಲಿ ಒಂದು ಶೇರ್ ಸರ್, ಕಾರ್ಗೋಸ್ಕರ ಮತ್ತು ಈ ಹೊಸ ಹುಡುಗನಿಗೋಸ್ಕರ ಒಂದೊಂದು ಶೇರ್ ಮಾಡಿ. ಆ ಶೇರಿಂದ ಒಂದಷ್ಟು ಜನಕ್ಕೆ ತಲುಪಬೇಕು. ಇಷ್ಟ ಆದರೆ ಮಾತ್ರ, ಇಲ್ಲ ಅಂದರೆ ಸರ್ ಎಲ್ಲ ನಿಮ್ಮ ಕೈಲಿದೆ. ಎಂಡ್ ಆಫ್ ದ ಡೇ ಈಗ ನನ್ನ ಹತ್ರ ಏನಿಲ್ಲ ಮಾತಾಡೋಕ್ಕೆ, ಜನದ ಹತ್ರ ಇದೆ. ದಯವಿಟ್ಟು ಎಲ್ಲರೂ ಇನ್ನೊಂದು ಸತಿ ಗಾರ್ಗ ಟ್ರೇಲರ್ ನೋಡಿ, ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ, ಇಲ್ಲ ಅಂದರೆ ಬರಬೇಡಿ ಸರ್. ನಮ್ಮ ಪ್ರಯತ್ನ ಇಲ್ಲಿಗೆ ಮುಗ್ದಿದೆ ಸರ್. ಫಸ್ಟ್ ಸಿನಿಮಾ, ಡೆಬ್ಯೂ ಡೈರೆಕ್ಟರ್, ಏನು ಹೈಯೆಸ್ಟ್ ಎಫರ್ಟ್ ಹಾಕಿ ಮಾಡ್ಬೇಕು ನಾನು ಮಾಡಿದ್ದೀನಿ. ಅಲ್ಪ ಸ್ವಲ್ಪ ತಪ್ಪುಗಳು ಮಾಡಿರ್ಬೋದು, ಅದನ್ನ ಹೇಳಿ ನನಗೆ, ನನ್ನ ನಂಬರ್ ಹೇಳಿದ್ದೀನಿ ನಾನು. ಸೊ ನೀವು ಹೇಳಿ ನಾನು ತಿದ್ಕೊತೀನಿ. ಇಲ್ಲ ಗುರು ನೀನು ಯೋಗ್ಯತೆನೇ ಇಲ್ಲ ನೀನು ಡೈರೆಕ್ಟರ್ ಆಗೋಕ್ಕೆ, ನಮ್ಮ ಇಂಡಸ್ಟ್ರಿಗೆ ನೀನು ಬೇಡ ಗುರು ಅಂದರೆ ಅದಕ್ಕೂ ರೆಡಿ ಇದ್ದೀವಿ ಸರ್. ಬಟ್ ಹಂಗಂದ್ಬಿಟ್ಟು ಓಡೋಗಲ್ಲ ಸರ್. ನಿಮ್ಗೆ ಇಷ್ಟ ಆಗೋರ್ಗು ನಾನು ಸಿನಿಮಾ ಮಾಡ್ತೀನಿ ಸರ್. ಎಂಡ್ ಆಫ್ ದ ಡೇ ನಮ್ಮ ರಾಮ್ ಪ್ರಸಾದ್ ಸರ್ ನಂಗೆ ಇಲ್ಲಿವರೆಗೂ ಡೆಬ್ಯೂ ಡೈರೆಕ್ಟರ್ ಸರ್. ಇವತ್ತು ನೀವು ನೋಡಿರ್ಬೋದು ಸ್ಕೇಲ್ ಪ್ರೊಡ್ಯೂಸರ್ಸ್ ಹಂಗೆ ಪ್ರೊಡ್ಯೂಸರ್ ಡೈರೆಕ್ಟ್ರ್ ಕಿತ್ತಾಡ್ತಾರೆ, ಅದು ಹಂಗೆ ಹಿಂಗೆ. ನನಗೆ ಮಗನ ಥರ ನಿಂತ್ಕೊಂಡು ನನ್ನ ಮೇಲೆ ಹಂಗೆ ಅವನು ನಾನು ಎಲ್ಲೂ ಹೇಳಿಲ್ಲ. ಒಂದು ಕಣ್ಣು ಅರುಣ್, ಒಂದು ಕಣ್ಣು ಶಶಿ ಅಂದ್ಕೊಂಡೆ ನನ್ನ ಇಡೀ ಸಿನಿಮಾ ಜಾಯಿನ್ ಮಾಡ್ಕೊಂಡೇ ಬಂದಿದ್ದಾರೆ. ನನಗೆ ಏನು ಸಪೋರ್ಟ್ ಬೇಕು, ಇವತ್ತು ಇಬ್ಬರು ಮಕ್ಕಳನ್ನ ಅವ್ರು ಲಾಂಚ್ ಮಾಡಿದ್ದಾರೆ, ಒಂದು ಅರುಣ್ ಒಂದು ನಾನು. ಎಂಡ್ ಆಫ್ ದ ಡೇ ಹೆಂಗೆ ಮೆರೆಸ್ಬೇಕು ಅನ್ನೋದು ನಿಮ್ಮ ಕೈಲಿದೆ ಸರ್. ಹೇಳೋದು ಒಂದೇ ಸರ್, ಇನ್ನೊಂದು ಸತಿ ಗಾರ್ಗ ಟ್ರೇಲರ್ ನೋಡಿ, ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ ಸರ್. ಒನ್ ಸಪೋರ್ಟ್, ಅದು ಇಂಡಸ್ಟ್ರಿನ ಬೇರೆ ಲೆವೆಲ್ ತೊಗೊಂಡು ಹೋಗ್ತೀವಿ. ಒನ್ ಸಪೋರ್ಟ್ ಅಷ್ಟೇ. ಇಲ್ಲ ಆಗಿದೆ, ನಾವು ಇಟ್ ಈಸ್ ಇನ್ ಯೋರ್ ಹ್ಯಾಂಡ್ಸ್. ಏನು ರಿಪೋರ್ಟ್ ಇದೆಯೋ ಆ ಥರ ಹೇಳಿ ಸರ್. ರಾಮ್ ಪ್ರಸಾದ್ ಅವರು, ಜೋಗಿ ಸಿನಿಮಾ ಇದೇ ಟೋಟಲ್ ಬಿಡುಗಡೆ ಆಗಿತ್ತು, ನಿಮ್ಮದೇನು ಮಾಡೋದು? ಇವತ್ತು ಮಗನ್ ಸಿನಿಮಾ ಇಲ್ಲೇ ಹೌದೌದಲ್ವಾ ಹೇಳಿ. ಕಪಾಲಿ ಒಂದು ಗಂಟೆ ಇವತ್ತು ಕಪಾಲಿ ಹೌದೌದೌದು, ಕಪಾಲಿನಲ್ಲೇ ಜೋಗಿ ರಿಲೀಸ್ ಮಾಡಿದ್ದೀವಿ. ವಿ ಹ್ಯಾವ್ ಟೇಕನ್ ಕೇರ್ ಎವ್ರಿವೇರ್, ಎಲ್ಲ ಸ್ಟೆಪ್ಪಲ್ಲೂ ಮಾಡಿದ್ದೀವಿ. ಇವ್ನು ಹೇಳ್ದಂಗೆ ಇವನೊಬ್ಬ ಡೈರೆಕ್ಟ್ರ್ ಅಲ್ಲ, ಇವನು ಮಗನೇ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ದಂಗೆ ಇವತ್ತು ನನ್ನ ಕಡೆಯಿಂದ ಆ್ಯಸ್ ಅ ಪ್ರೊಡಕ್ಷನ್ ಕಂಪ್ನಿ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ದಂಗೆ ಅಲ್ಲಿ ಏನು ಕತೆಗೆ ಬೇಕೋ ಅದನ್ನು ಮಾಡಿಕೊಟ್ಟಿದ್ದೀನಿ. ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಏನು ಅಂದ್ಕೊಂಡಿದ್ವೋ ಅದು ನೀಟಾಗಿ ಬಂದಿದೆ. ನಿಮಗೀಗ ಅರ್ಥ ಯಾವ ಥರ ಹೇಳೋದು, ಜನಕ್ಕೆ ಹೆಂಗೆ ರೀಚ್ ಆಗುತ್ತೆ, ಅದು ಇಂಪಾರ್ಟೆಂಟು. ಸಿನಿಮಾ ಮಾಡಿದಾಗ ನಿಮಗೂ ಅನಿಸಿರ್ತದೆ ಎಲ್ಲೆಲ್ಲಿ ಜನ ಎಂಜಾಯ್ ಮಾಡ್ಬೋದು ಕೆಲವು ಪಾಯಿಂಟ್ಸ್ಗಳು. ಇಲ್ಲಿ ನೋಡ್ಬೇಕಾದ್ರೆ ಆಡಿಯನ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತೀವಿ, ಎಲ್ಲಿ ಅನಿಸಿದ್ದು ನೀವೇನು ಅಂದ್ಕೊಂಡ್ರೆ ಅದನ್ನು ಸಕ್ಸಸ್ ಆಗಿತ್ತಾಗಿದೆ ಸರ್. ಅಂದರೆ ಇವತ್ತು ನನ್ನ ಫ್ರೆಂಡ್ ಸರ್ಕಲ್ಲು ಮತ್ತು ನಮ್ಮ ಮೀಡಿಯಾದಲ್ಲೂ ಯೂಟ್ಯೂಬರ್ಸ್ ಆಗಲಿ, ಮೀಡಿಯಾದ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಲೈಕ್ ಏನೇ ಆದರೂ ಒಂದು ಇಂಟ್ರೋ ಬ್ಲಾಕಲ್ಲಿ ವಿಸಿಲ್ ಬಂತಲ್ಲ ಸರ್, ಒಂದು ಮೀಡಿಯಾ ಶೋಲಿ ವಿಸಿಲ್ ಕೇಳೋದಿದೆಯಲ್ಲ, ಇಟ್ಸ್ ನಾಟ್ ಅ ಪಬ್ಲಿಕ್ ಆಡಿಯನ್ಸ್, ಒಂದು ಕ್ರೌಡ್ ಮಧ್ಯೆ ಅಲ್ಲ, ಮೀಡಿಯಾ ಶೋಲಿ ವಿಸಿಲ್ ಕೇಳೋದಿದೆಯಲ್ಲ, ದಟ್ ವಾಸ್ ಲೈಕ್ ನಾನು ಸರ್ ಹೇಳಿದೆ, ಸರ್ ಇಲ್ಲಿ ಹೊಡಿತಾರೆ ಸರ್ ಅಂತ ಅಂದಿದ್ದೆ, ಅಲ್ಲಿ ಆಯ್ತು. ಸೊ ರೀಚ್ ಆಗ್ತಾ ಇದ್ದೇನೆ ಒಂದು ಫೀಲು. ಬಟ್ ಎಂಡ್ ಆಫ್ ದ ಡೇ ವೇಟಿಂಗ್ ಫಾರ್ 6th ಸರ್, 6ನೇ ತಾರೀಕು. ಯಾಕಂದರೆ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಎಂಡ್ ಆಫ್ ದ ಡೇ ಜನನೇ ಜಡ್ಜಸ್, ಅವ್ರಿಗೋಸ್ಕರ ಸಿನಿಮಾ ಮಾಡ್ತಾರೆ. ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನ ತೊಗೋಬೋದು, ಏನು ಇಷ್ಟ ಇಲ್ಲ ಅದನ್ನು. ಬಟ್ 100% 2 hours ನಾನು ಬೋರ್ ಮಾಡಿಸಲ್ಲ ಸರ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಎಲ್ಲರೂ ಒಂದ್ಸತಿ ಥಿಯೇಟರ್ಗೆ ಬರ್ಬೋದು. ಪಾರ್ಟ್ ಮೊದಲೇ ಮಾಡಬೇಕು ಅಂತ ಪ್ಲಾನ್ ಇತ್ತ? ಇನ್ನೇನು ಆಲ್ರೆಡಿ ಸ್ವಲ್ಪ ಶೂಟ್ ಮಾಡಿ ರೆಡಿ ಇದೆ ಆ್ಯಕ್ಚುಲಿ. ಅದನ್ನು ಬೇರೆ ಸ್ಕೇಲಲ್ಲೇ ಹೋಗುತ್ತೆ. ಅದು ಸೆಕೆಂಡ್ ಪಾರ್ಟ್ ವಿ ಆಲ್ರೆಡಿ ಮೇಡ್ ದ ಫ್ರೇಮ್, ಸ್ಟೋರಿ ಲೈನ್ ರೆಡಿ ಇದೆ. 100% ದಟ್ಸ್ ಬಿ ಸಮಥಿಂಗ್ ಎಲ್ಸ್. ಎಷ್ಟು ಪರ್ಸೆಂಟ್ ಶೂಟ್ ಆಗಿದೆ? 10-20%, 10% ಅಷ್ಟೇ ಶೂಟ್ ಆಗಿದೆ. ಇಲ್ಲ, ತೆಲುಗು, ತಮಿಳ್, ಮಲಯಾಳಂ ರೆಡಿ ಇದೆ, ಹಿಂದಿ ಆಲ್ರೆಡಿ ಕೊಟ್ಟಾಗಿದೆ, ಇದು ಡಬ್ ರೆಡಿ ಇದೆ ನನ್ನ ಹತ್ರ. ಬಟ್ ನಮ್ಮ ಕಾನ್ಸಂಟ್ರೇಷನ್ ಫಸ್ಟ್ ಕನ್ನಡ ನೀಟಾಗಿ ಮಾಡಬೇಕು ಅಂತ ನಾವು ಕನ್ನಡ ಮಾಡ್ತೀವಿ. ಇದು ಪ್ಯಾನ್ ಇಂಡಿಯಾ ಅದು ಇದು ಅಂತಲ್ಲ, ಮಾಡೋದ್ರಿಂದ ಎಲ್ಲ ಆರ್ಟಿಸ್ಟ್ ಇರೋದ್ರಿಂದ. ಯಾಕೆ ಲೈಟ್ ಹಾಕೋದು ಆಫ್ ಮಾಡೋದಾ? ಎಲ್ಲ ಅದರ್ ಲ್ಯಾಂಗ್ವೇಜ್ ಆರ್ಟಿಸ್ಟ್ ಇದ್ದಾರೆ ಅಂದ್ಬಿಟ್ಟು ನಾವು ಡಬ್ ಮಾಡಿ ನೀಟಾಗಿದ್ವಿ. ಆಮೇಲೆ ಡಬ್ಬಿಂಗ್ ಕೂಡ ಸಂಪತ್ ಆಗಲಿ, ಸಾಯಿ ಕುಮಾರ್ ಅವರವರೇ ಮಾತಾಡಿಸಿದ್ದಾರೆ. ನೀವು ತಮಿಳ್ ನೋಡಿದ್ರು, ತೆಲುಗು ನೋಡಿದ್ರು ಡಬ್ಬಿಂಗ್ ಅನ್ಸಲ್ಲ. ಯಾಕಂದರೆ ಆರ್ಟಿಸ್ಟ್ ಅವ್ರು ಇರೋದ್ರಿಂದ, ಅವ್ರದ್ದೇ ವಾಯ್ಸ್ ಇರೋದ್ರಿಂದ ಡಬ್ಬಿಂಗ್ ಅನ್ಸಲ್ಲ. ಸೊ ವಿ ಹ್ಯಾವ್ ಡನ್ ಲೈಕ್ ದಟ್. ಸೆಕೆಂಡ್ ಪಾರ್ಟ್ ಬೇರೆ ಥರನೇ ಅಂದ್ಕೊಂಡಿದ್ದೀವಿ. ಇದ್ರ ಮೇಲೆ ಹೆಂಗಾಗುತ್ತೋ ನೋಡಿಕೊಂಡು ಡೆಫಿನೆಟಾಗಿ ಪ್ಲ್ಯಾನ್ ಮಾಡ್ತೀವಿ ವೆರಿ ಶಾರ್ಟ್ಲಿ.
ಇಬ್ಬರು ಮಕ್ಕಳಲ್ಲಿ ಯಾರ ಕೆಲಸ ಚೆನ್ನಾಗೈತೆ ಅನ್ಸುತ್ತೆ? ನೀವು ಹೇಳ್ಬೇಕು, ನನಗೆ ಎರಡು ಕಣ್ಣು, ರೈಟ್ ಹ್ಯಾಂಡ್ ರೈಟ್ ಐ ಲೆಫ್ಟ್ ಐ ಅಂತ ಹೇಳೋಕ್ಕಾಗಲ್ಲ. ದೇ ಹವ್ ಡನ್ ನೀಟ್ಲಿ. ಇವನಿಗೂ ಫಸ್ಟ್ ಫಿಲಿಮ್ ಆದ್ರೂ ನೀನಾಸಮ್ ಬ್ಯಾಕ್ಗ್ರೌಂಡ್ ಆದ್ರೂ ಸ್ವಲ್ಪ ನೀಟಾಗಿ ಇದನ್ನು ಮಾಡಿ ಕೇರ್ ಟೇಕ್ ಮಾಡಿ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡೋ ರೆಕ್ಟಿಫೈ ಮಾಡಿದ್ವಿ. ಬಟ್ ಇವನು ನನಗೇನು ಸ್ಟೋರಿ ಹೇಳಿದ್ನೋ ಅದನ್ನು ಹಂಗೆ ತೆಗ್ದಿದ್ದಾನೆ ವಿನ ಒಂದು ಕೂಡ ಚೇಂಜಸ್ ಇಲ್ಲ. ಏನೋ ಬೆಟರ್ಮೆಂಟ್ ಬೇಕು ಅಂದರೆ ನೋಡೋ ಶಶಿ ಹಿಂಗೆ ಅಂದರೆ ಟಕ್ಕನ್ ಮಾಡ್ತಿದ್ದ, ಇಲ್ಲಿ ಏನೋ ಹೊಡಿತಾ ಇದೆ ನೋಡಿದ್ರೆ ತಕ್ಷಣ ಅಟೆಂಡ್ ಮಾಡ್ತಿದ್ದ. ದಟ್ ಈಸ್ ರಿಕ್ವೈರ್ಡ್. ಸ್ಟೋರಿ ಹೆಂಗೆ ನಾವು ಲೈನ್ ಹೇಳೋವಾಗ ಒಂಥರ ಇರುತ್ತೆ, ತೆಗಿಯೋವಾಗ ಒಂಥರ ಇರುತ್ತೆ, ಹಂಗಾಗಲ್ಲ. ಲೈನ್ ಏನು ಹೇಳಿದ್ನೋ ತೆಗಿಯೋವಾಗ ಇಟ್ ವಾಸ್ ಒನ್ ಸ್ಟೆಪ್ ಅ ಹೆಡ್. ನನ್ನ ಪ್ರಕಾರ ನಾನು ಮೇಕಿಂಗ್ ಮಾಡಿರೋ ಪ್ರಕಾರ ಅವ್ನ ಸ್ಟೋರಿ ಏನು ಹೇಳಿದ್ನೋ ತೆಗಿಯೋವಾಗ ಇನ್ನೂ ಒಂದು ಸ್ಟೆಪ್ ಅ ಹೆಡ್ ತೆಗ್ದಿದ್ದಾರೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮಾಡಿದ್ದೀವಿ ಕಷ್ಟಪಟ್ಟು. ಸರ್ ಕತೆ ಮಾಡಬೇಕಾದ್ರೆ 2 ಭಾಗ ಮಾಡಬೇಕು ಅಂತಾನೆ ಸರ್. ಅಂದರೆ ಇಟ್ ವಾಸ್ ಅ ಲಾಂಗ್ ಸ್ಟೋರಿ ಸರ್. ಅಂದರೆ ಹಿಸ್ಟಾರಿಕಲ್ ಸ್ಟೋರಿಯಿಂದ ಹಿಡಿದು ಪ್ರೆಸೆಂಟ್ ಸಿಚುವೇಶನ್ವರೆಗೂ ನಾವೊಂದು ಮಾಫಿಯಾ ಟಚ್ವರೆಗೂ ಬಂದಿದ್ದೀವಿ. ಸೊ ಆ ಒಂದು ಎಲಾಬ್ರೇಷನ್ ತೊಗೋಬೇಕು ಸರ್ ಜೊತೆ. ಅದೇ ನಾವು ಡಿಸ್ಕಷನ್ ಡೇ 1 ಕ್ಯಾನ್ ವಿ ನರೇಟ್ ದಿಸ್ ಹೋಲ್ ಪಾರ್ಟ್ ಇನ್ 2.5 hours ಅಂತ ಬಂದು ದೆನ್ ವಿ ಸ್ಪ್ಲಿಟೆಡ್ ಟು 2 scripts. ಅದೇ ನಮಗೆ ಸ್ವಲ್ಪ ಟೈಮ್ ತೊಗೊಂಡು ವೆದರ್ ಇಟ್ ವಿಲ್ ವರ್ಕ್ ಫ್ರೆಷರ್ಸ್ಗೆ ಅಂತ. ಸೊ ನಾನು ಸರ್ಗೆ ಏನಂತೀನಿ, ವಿಲ್ ಶೂಟ್ ದ ಫಸ್ಟ್ ಪಾರ್ಟ್, ವಿ ಹ್ಯಾವ್ ದ ಸ್ಕ್ರಿಪ್ಟ್. ಆ್ಯಕ್ಚುಲಿ 2 ಸ್ಕ್ರಿಪ್ಟ್ ಇಸ್ಕೊಂಡು ಒಳ್ಳಿಟ್ಕೊಂಡವ್ರೆ, ಶಶಿನ ಇಟ್ಕೋಬೇಕು ಅಂದ್ಬಿಟ್ಟು. ಸೊ ಫಸ್ಟ್ ಸ್ಕ್ರಿಪ್ಟ್ ಆಯಿತು, ನಾವು ಇಮಿಡಿಯೇಟ್ ಶೂಟ್ಗೆ ಹೋದ್ವಿ. ಅದಾದಮೇಲೆ ಅದು ಇಲ್ಲ ಸೆಕೆಂಡ್ ಪಾರ್ಟ್ ಹೆಂಗಿರ್ಬೋದು ಅನ್ನೋದು ನಾವು ತೋರಿಸ್ಬೇಕಾದ್ರೆ ನೀವು ಕ್ಲೈಮ್ಯಾಕ್ಸ್ ನೀವೇನು ನೋಡಿದ್ವಿ, ಇಟ್ಸ್ ನಾಟ್ ಜಸ್ಟ್ ಅ ಒನ್ ಶಾಟ್ ಅಥವಾ ಟು ಬಿ ಕಂಟಿನ್ಯೂಡ್ ಅಂತ ಒಂದು ಶಾಟ್ ಹಾಕಲಿಲ್ಲ ನಾವು. ವಾಟ್ ವಿಲ್ ಬಿ ದ ಪಾರ್ಟ್ 2? ಶಿವಂದು ಒಂದು ರುದ್ರಾವತಾರ ನೋಡಿದ್ದೀವಿ ಸರ್, ಶಕ್ತಿದು ಎರಡೂ ದೇವಿ ಶಕ್ತಿ ನೋಡಿದ್ದೀವಿ. ಎರಡು ಆದ ಅರ್ಧನಾರೀಶ್ವರದ ಒಂದು ಪವರ್ ಇರ್ತಲ್ಲ ಸರ್, ದಟ್ ಈಸ್ ಪಾರ್ಟ್ 2. ಆ ಪಾರ್ಟ್ 2 ಹೆಂಗೆ ಇರ್ಬೋದು ಅದ್ರದ್ದೊಂದು ವೈಬ್ರೇಷನ್ ಬೇಕು ಅಂದ್ಬಿಟ್ಟೆ ವಿ ಶಾರ್ಟ್ ದ ಸೀಕ್ವೆನ್ಸ್. ಹಿಂಗಿರುತ್ತೆ ನೀವು ಬಂದರೆ, ಇಟ್ಸ್ ನಾಟ್ ದಟ್ ಟು ಬಿ ಕಂಟಿನ್ಯೂಡ್ ಸುಮ್ಮನೆ ನಾವೇನೋ ಒಂದು ಹಾಕಿದ್ದೀವಿ ಲೀಡ್ ಇಲ್ಲ ಅನ್ನೋದು. ಸಿ ದ ಸ್ಟೋರೀಸ್ ಅಲ್ಲಿಗೆ ಎಂಡ್ ಆಗಿಲ್ಲ. ಇಟ್ಸ್ ಅ ಹಿಸ್ಟಾರಿಕಲ್. ದೈವ ಜೊತೆ ಮತ್ತು ದೇವ್ರಗಳ ಜೊತೆ ಯಾರು ಮಧ್ಯೆ ಮಾಫಿಯಾ ಅವ್ರು ಯಾವ ರೀತಿ ಆಪ್ರೇಟ್ ಮಾಡ್ತಾರೆ, ಎಂತೆಂಥವ್ರಿಗೆ ಚಳ್ಳೆಣ್ಣೆ ತಿರ್ಸ್ಕೊಂಡು ಎತ್ಕೊಂಡ್ಬಂದ, ಅದು ಅವ್ರು ಏನು ಮಾಡ್ತಾರೆ? ಅವ್ರು ಸುಮ್ಮನೆ ಕೂತ್ಕೋತಾರ? ನಿಮ್ಮ ಮಾಫಿಯಾ ಪಾತ್ರ ನೀವು ಮಾಡ್ಬೋದಾಗಿತ್ತು. ಅಯ್ಯೋ ಯಾಕಣ್ಣ ನನ್ನ ಮಾಫಿಯಾ ಅಂತ ಇದೆಯಾ? ಆಡಿಯೋ ಬ್ಯಾಕ್ಗ್ರೌಂಡ್ ಬಂದಿರೋದು, ಆಡಿಯೋ ಬ್ಯಾಕ್ಗ್ರೌಂಡ್ ಬಂದಿದ್ದೀರಾ. ಈ ಮ್ಯೂಸಿಕ್ ಸಿಕ್ಕಾಪಟ್ಟೆ ಸಖತ್ ವರ್ಕೌಟ್ ಆಗಿದೆ. ಯಾಕಂದರೆ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ಗಳು ಹಾಕ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಇಲ್ಲ. ಒಂದು ಸಾಂಗ್ ಮೆಲೋಡಿ ಸಾಂಗ್ ಆರ್ ಪಿ ಪಟ್ನಾಯಕ್ ಆಗಲಿ, ಅಗೋರಿ ಸಾಂಗ್ ಗುರು ಕಿರಣ್ ಹಾಕಿ ಮಾಡಿದ್ವಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಇದು ಒನ್ ಮ್ಯಾನ್ ಶೋ ಅಲ್ಲ, ಇದು ಟೀಮ್ ವರ್ಕ್ ಮಾಡಿರೋದು. ಇದು ಟೀಮ್ ವರ್ಕ್. ಚೆನ್ನೈಯಲ್ಲಿ ಒಂದು ದೊಡ್ಡ ಟೀಮೇ ಇಟ್ಕೊಂಡು ಅವ್ರನ್ನ ಪ್ರತಿಯೊಂದು ಸ್ಕೋರ್ಗೂ ಇವನೊಂದು ಡಮಿ ಮಾಡಿ ಸ್ಯಾಂಪಲ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿರೋದು. ಸೊ ರೆಕಾರ್ಡಿಂಗೇ ನನಗೆ ಯಾವುದೋ ಲೆವೆಲ್ ಬಿದ್ದಿದೆ, ಬೇರೆಯವ್ರಿಗಾಗಿದೆ ಹೆವಿ ಕಾಸ್ಟ್ಲಿ ಆಗೋದು. ನಾವೊಂದು 28 to 30 days ನಾವು ರೆಕಾರ್ಡಿಂಗ್ ಮಾಡಿದ್ವಿ ಚೆನ್ನೈಯಲ್ಲಿ ಕೂತ್ಕೊಂಡು. ಸೊ ಒಂದು ಪಾರ್ಟ್ ಬೈ ಪಾರ್ಟ್ ಮಾಡಿ ಅದು ನೋಡಿಕೊಂಡು ಎಲ್ಲ ಮಾಡಿ ಅಲ್ಲಲ್ಲೇ ರೀಲೇ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡೇ ಮಾಡಿರೋದು. ಅಂದಲ್ಲೇ ಈ ಟೋನ್ ತೆಗಿಯೋಕ್ಕೆ ಭಾಳ ಕಷ್ಟಪಟ್ಟು ತೆಗೆದಿದ್ದೀವಿ ವಿನ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ದ ಮ್ಯೂಸಿಕ್ ಅಷ್ಟು ಬ್ಯಾಕ್ಗ್ರೌಂಡ್ ಆಗಲಿ ಇದಾಗಲಿ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ಸುಮ್ಮನೆ ಆಗಲೇ ಕಾಂಟ್ರಾಕ್ಟ್ ಕೊಟ್ವಿ ನೀವು ಮಾಡಿಕೊಡು ಅನ್ನೋದಿಲ್ಲ. ವಿ ಹ್ಯಾವ್ ಟೇಕನ್ ಈಚ್ ಆ್ಯಂಡ್ ಎವ್ರಿ ಸೀನ್, ಈಚ್ ಆ್ಯಂಡ್ ಎವ್ರಿ ಶಾಟ್ ಈಸ್ ವರ್ಕ್ಡ್ ಔಟ್. ಮ್ಯೂಸಿಕ್ ಆಗಲಿ ಎನಿಥಿಂಗ್. ಮೊದಲನೇ ಸಿನಿಮಾ ಈಗ ನೀವು ಕೇಳಿ ಇವನಿಗೆ. ನಮಸ್ಕಾರ ಎಲ್ರಿಗೂ. ಎಸ್ ಸರ್. ಅದೇ ಮೊದಲನೇ ಸಿನಿಮಾ ಹೇಗೆ ಅನ್ಸಿದೆ? ಈಗ ಆನ್ ಸ್ಕ್ರೀನ್ ನೋಡಿದಾಗ, ಸ್ಕ್ರೀನಲ್ಲಿ ನೋಡಿದಾಗ, ಆಮೇಲೆ ಎಡಿಟಿಂಗಲ್ಲಿ ನೋಡಿರ್ತೀರ, ಈಗ ನೋಡಿದಾಗ ಇಲ್ಲ ಅದೇ ತುಂಬ ಖುಷಿ ಆಯಿತು ನಾವು ಸ್ಕ್ರೀನಲ್ಲಿ ನೋಡುವಾಗ. ಆ್ಯಕ್ಚುಲಿ ಇವನ್ ನಾವು ನಾನು ನೋಡಿದಾಗಲೂ ಸ್ಟುಡಿಯೋ ಸ್ಕ್ರೀನಲ್ಲಿ ನೋಡಿದ್ದು. ಒಂದಷ್ಟು ಸೀನ್ ಮಾತ್ರ ನೋಡೋಕ್ಕಾಯ್ತು. ಒಂದು ಸ್ವಲ್ಪ ಔಟ್ಸೈಡ್ ಡ್ಯೂಟಿ ಬೇರೆ ಕೊಟ್ಟಿದ್ರು. ಸೊ ಅದಕ್ಕೆ ಒಂದು ಲೆವೆಲ್ಗೆ ನಮಗೆ ಒಂಥರ ಖುಷಿ ಆಗುತ್ತೆ ಆ ಥರ ನೋಡುವಾಗ. ಆಮೇಲೆ ಎಲ್ಲಿ ನಮಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ವಲ್ಲ, ಇದು ಆಡಿಯನ್ಸ್ ಇಲ್ದಿರಂಗಿದ್ರು ಬಟ್ ಮೀಡಿಯಾ ಇದೆ, ಯೂಟ್ಯೂಬ್ ಮೀಡಿಯಾ ಇದೆ, ಬೇರೆ ಎಲ್ಲರೂ ಇದ್ದಾರೆ, ಅವರು ಕೂಡ ರೆಸ್ಪಾನ್ಸ್ ಕೊಡ್ತಾರಲ್ಲ ಕೆಲವು ಸೀನ್ಸ್ಗೆ. ನಾವೆಲ್ಲಿ ಇಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದ ಜಾಗದಲ್ಲಿ ಬಂದಿದ್ದಿಲ್ಲ, ಅದೊಂಥರ ತುಂಬ ಖುಷಿ ಆಗುತ್ತೆ. ನಿಮ್ಮ ಪಾತ್ರ ನೋಡ್ಕೋಬೇಕಾದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಇಲ್ಲ ಇಡೀ ಸಿನಿಮಾ ಅನಿಸುತ್ತೆ ಸರ್. ಅಂದರೆ ಇಡೀ ಸಿನಿಮಾ ನನಗೆ ಹಂಗೆ ಅನಿಸ್ತು. ಇನ್ನೊಂದು ಸ್ವಲ್ಪ ಬೆಟರ್ಮೆಂಟ್ ಮಾಡ್ಬೋದು ಅಂತ ಪ್ರತಿಯೊಂದು ಸೀನಲ್ಲೂ ಅದು ಅನಿಸ್ತಾನೆ ಇರುತ್ತೆ. ಅದು ಏನೋ ಗೊತ್ತಿಲ್ಲ, ಪ್ರತಿಯೊಂದು ಸೀನಲ್ಲೂ ಅನಿಸ್ತು. ದೊಡ್ಡ ನಟನ ಜೊತೆ ಯಾಕೆ ಮಾಡಿದ್ದೀರಾ? ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀರಿ. ಅದು ಆ್ಯಕ್ಚುಲಿ ಐ ಆಮ್ ಬ್ಲೆಸ್ಡ್ ಟು ಶೇರ್ ಸ್ಕ್ರೀನ್ ವಿತ್ ಸಚ್ ಅನ್ ಆ್ಯಕ್ಟರ್ಸ್. ಸಾಯಿ ಕುಮಾರ್ ಸರ್ ಆಗಲಿ, ಅರುಣ್ ಸಾಗರ್ ಸರ್ ಆಗಲಿ, ಸಂಪತ್ ಸರ್ ಆಗಲಿ. ಸೊ ಇನ್ನೊಂದು ಏನಾಯಿತು ಅಂತಂದರೆ, ಇದು ಯಾವುದೂ ನಮಗೆ ತುಂಬ ಕಷ್ಟ ಅಂತ ಅನಿಸಿಲ್ಲ. ಯಾಕಂದರೆ ಪ್ರತಿಯೊಂದು ಆರ್ಟಿಸ್ಟು ಸಾಯಿ ಕುಮಾರ್ ಸರ್ ಜೊತೆ ಮತ್ತು ಅರುಣ್ ಸಾಗರ್ ಸರ್ ಜೊತೆ ನೀವು ನೋಡಿದಾಗ ನಂದು ತುಂಬ ಟ್ರಾವೆಲ್ ಇದೆ ಸಿನಿಮಾಲಿ. ಪ್ರತಿಯೊಬ್ಬರು ಆರ್ಟಿಸ್ಟು ನನಗೆ
ಒಂದು ಏನಂತೀರ ಒಂದು ಅಡ್ವೈಸರ್ ಆಗಿ ಒಂದು ತುಂಬ ನೀಟಾಗಿ ಹೆಲ್ಪ್ ಮಾಡಿಕೊಂಡು ಇದನ್ನು ಹಿಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವರು ಕೂಡ ಇನ್ವಾಲ್ವ್ ಆಗಿ ನನ್ನ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿ ನನ್ನ ಈ ಸಿನಿಮಾಲಿ ನನ್ನ ಮುಂದೆ ಅವರೇ ಕೈ ಹಿಡಿದು ಕರ್ಕೊಂಡು ಹೋಗಿರೋದು. ಸರ್, ಈ ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ಗಿಂತ ವಿಲನ್ ಕ್ಯಾರೆಕ್ಟರ್ಗೆ ಜಾಸ್ತಿ ಹಿಂಸೋ ಥರ ಕಂಡು ಬಂತು. ಅದ್ರ ಬಗ್ಗೆ ನಾನು ಸರ್ ಹೀರೋನು ಒಬ್ಬ ವಿಲನ್ನೇ ಸರ್ ಇದರಲ್ಲಿ. ನೀವು ನೋಡಿರ್ತೀರಲ್ವಾ? ಇನ್ನೂ ಶೋ ಸಿನಿಮಾ ಶೋ ಮುಗ್ದಿಲ್ಲ, ಪ್ರೀಮಿಯರ್ ಶೋ ಅಷ್ಟೇ. ಹೀರೋನು ಒಬ್ಬ ವಿಲನ್ನೇ ಅಂತ ಇನ್ನೂ ಮುಗ್ದಿಲ್ಲ, ಇನ್ನೂ ಪ್ರೀಮಿಯರ್ ಶೋ ಇದೆ. ಅಂದರೆ ಏನಾಗುತ್ತೆ ಗೊತ್ತಾ ಸರ್, ಕತೆ ಹೆಂಗಿದೆಯೋ ಕ್ಯಾರೆಕ್ಟರ್ ಹೆಂಗಿದೆಯೋ ಆ ಥರನೇ ಪ್ರೆಸೆಂಟ್ ಮಾಡೋಕ್ಕಾಗೋದು. ಸೊ ನಾನು ಹೀರೋ ಆಗಿದ್ದೀನಿ ಅಂತ ಅಂದ್ಬಿಟ್ಟು ನನ್ನನ್ನು ಸ್ವಲ್ಪ ಎತ್ತಿ ಹಿಂಗೆ ತೋರ್ಸೋಕ್ಕೆ ಅದು ಮಾಡೋಕ್ಕಾಗಲ್ಲ. ಯಾಕಂದರೆ ಡೈರೆಕ್ಟರ್ ಕಾಲ್ ಏನೇ ಆದರೂ ಡೈರೆಕ್ಟರ್ ಕಾಲ್ ತೊಗೊತಾರೆ. ಒಂದು ಕ್ಯಾರೆಕ್ಟರ್ ಹೆಂಗೆ ಪ್ಲೇ ಮಾಡಬೇಕು ಅನ್ನೋದು ಡೈರೆಕ್ಟರ್ ಹೆಂಗೆ ಹೇಳ್ತಾರೋ ಆ ಥರ ಪ್ಲೇ ಆಗುತ್ತೆ. ಮೇಕಿಂಗ್ ವೈಸು ನಮ್ಮಪ್ಪ ಅಷ್ಟು ಅದ್ದೂರಿಯಾಗಿ ಖರ್ಚು ಮಾಡಿದ್ರೆ ಕಾಣಿಸ್ತಿದೆ ಅಂತ ಹೇಳಿ ತುಂಬ ಕಾಣಿಸ್ತದೆ, ತುಂಬ ಅದ್ದೂರಿಯಾಗಿ ಕಾಣಿಸ್ತದೆ. ಏನು ಹೇಳ್ತೀರಾ ಅಪ್ಪನ ಒಂದು ಕೊಡುಗೆಗೆ? ನಾನು ಏನು ಹೇಳೋಕ್ಕಾಗುತ್ತೆ ಸರ್, ಇಡೀ ಕರ್ನಾಟಕ ಜನಕ್ಕೆ ಗೊತ್ತು ಜೋಗಿ ಮಾಡಿದಾಗ ಹೆಂಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಐ ವಿಲ್ ಬಿಕಮ್ ವೆರಿ ಸ್ಮಾಲ್ ಹೇಳೋಕ್ಕೆ ಅವ್ರು ಹೆಂಗೆ ಮಾಡಿದ್ದಾರೆ. ಜೋಗಿ ಅಂತ ಪ್ರೊಡ್ಯೂಸರ್ ಮಾಡಿರೋದು. ಶಿವಣ್ಣ ಅಂತ ದೊಡ್ಡ ಸ್ಟಾರ್ ಇದ್ರು, ಮೊದಲನೇ ಸಿನಿಮಾ ಇಷ್ಟೊಂದು ದೊಡ್ಡ ಅದ್ದೂರಿ ಸಿನಿಮಾ ಕೊಟ್ಟಿದ್ದಾರೆ ಅದಕ್ಕೆ. ಸರ್ ಇಲ್ಲ, ಅವರು ಸಿನಿಮಾಗೆ ಮಗ ಅಂತ ಅಂದ್ಬಿಟ್ಟು ಅವ್ರು ಖರ್ಚು ಮಾಡಿರೋದು ಸೆಕೆಂಡ್ರಿ. ಅವರು ಸಿನಿಮಾಯಲ್ಲಿರೋ ಕತೆಗೆ ದಮ್ಮಿದೆ ಅಂತ ಖರ್ಚು ಮಾಡ್ತಾರೆ. ಈಸ್ ಅ ಪ್ಯಾಷನೇಟ್ ಫಿಲಮ್ ಮೇಕರ್. ಈಸ್ ನಾಟ್ ಅ ಪ್ರೊಡ್ಯೂಸರ್, ಈಸ್ ನಾಟ್ ಅ ಬಿಸ್ನೆಸ್ ಮ್ಯಾನ್, ಬಟ್ ಅ ವೆರಿ ಪ್ಯಾಷನೇಟ್ ಫಿಲಮ್ ಮೇಕರ್. ಸೊ ಆ ಸಿನಿಮಾಗೆ ಏನು ಬೇಕೋ, ಆ ಕತೆಗೆ ಏನು ಬೇಕೋ ಅವ್ರು ಅದನ್ನು ಮಾಡ್ತಾರೆ ಹೊರತು ಮಗ ಆಗಿದ್ದಾನೆ ಅಂತ ಅಂದ್ಬಿಟ್ಟು ಅವ್ರು ಇಷ್ಟು ಮಾಡಿದ್ದಾರೆ ಅನ್ನೋದು ಸುಳ್ಳಾಗುತ್ತೆ. ಸರ್, ಇದು ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲಿ ಬರ್ತಾ ಇರೋದಾ ಅಥವಾ ಕೆಲವೊಂದಿಷ್ಟು ಥಿಯೇಟರ್ಗಳಲ್ಲಿ? ಅಲ್ಲ, ನಾವು ರಿಲೀಸ್ ಪಾಯಿಂಟ್ ಆಫ್ ವ್ಯೂ 100 ಥಿಯೇಟ್ರ್ 200 ಥಿಯೇಟ್ರ್ ಹಾಕ್ಬಿಟ್ಟು ಮಾಡಬಾರ್ದು. 50 ಥಿಯೇಟ್ರ್, 50 ಮೇನ್ ಸೆಂಟ್ರ್, 50 ಮಲ್ಟಿಪ್ಲೆಕ್ಸ್ ಹಾಕಿ ಮಾಡಬೇಕು ಅಂತ. ಯಾಕಂದರೆ ಪಬ್ಲಿಸಿಟಿ ವಿ ಹ್ಯಾವ್ ಡನ್ ಮ್ಯಾಕ್ಸಿಮಮ್ ನಮ್ಮ ಇದ್ರ ಪ್ರಕಾರ. ಎಲ್ಲ ಕಡೆ ಥಿಯೇಟ್ರ್ ಹಾಕೋಬೋದು, ಕಡಿಮೆ ಥಿಯೇಟ್ರ್ ಹಾಕಿ ಜನನ ಇದು ಮಾಡ್ಕೊಂಡು ಮಾಡೋಣ ಅಂತ. ಸೆಕೆಂಡ್ ನೆಕ್ಸ್ಟ್ ಚೆನ್ನಾಗಿದೆ, ನೆಕ್ಸ್ಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ. ಐ ವಾಂಟೆಡ್ ಟು ಮೇಕ್ ಲೈಕ್ ದಿಸ್ ಈ ಪ್ರಾಡಕ್ಟ್ ಬಿಕಾಸ್ ಎಲ್ಲ ಹೊಸಬ್ರು ಇರೋದ್ರಿಂದ 200 ಥಿಯೇಟ್ರ್ ಹಾಕಿ ಇದು ಮಾಡೋದು ಬೇಡ ಅಂತಂದ್ಬಿಟ್ಟು ಐ ಹ್ಯಾವ್ ಸೆಲೆಕ್ಟೆಡ್ ವೆರಿ ಲೆಸ್ ಥಿಯೇಟರ್ಸ್ ಆ್ಯಂಡ್ ವಿ ಆರ್ ರಿಲೀಸಿಂಗ್ ಇಟ್. ಒಳ್ಳೆದಾಗಲಿ, ಯಾವ್ದು ಥ್ಯಾಂಕ್ ಯು. ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವು ಹೇಳ್ದಂಗೆ ಯಾವ ಥರ ಇದೆಯೋ ಆ ಥರ ನೋಡ್ಕೊಂಡು ಇದು ಮಾಡಿ ಪ್ಲೀಸ್. ಅದಂತೂ ತುಂಬ ಫ್ರ್ಯಾಂಕ್ ಆಗಿ ಮಾಡಿ. ಯಾಕಂದರೆ ನಾವು ಬಂದು ಯಾರ ಹತ್ರನೂ ಪರ್ಸ್ನಲ್ ಆಗಿ ಏನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಾವು ಇಡೀ ಟೀಮ್ ಕೇಳ್ಕೊಂಡಿಲ್ಲ. ನಾವು ಕೇಳ್ಕೊಳ್ಳೋದಂತೆ, ನೀವು ಸಿನಿಮಾ ನೋಡಿದ್ದೀರಾ, ನಿಮಗೆ ಏನು ಅನಿಸುತ್ತೋ ಅದನ್ನು ಹಾಗೆ ಹೇಳಿ. ನಮ್ಮ ಕಡೆಯಿಂದ ಯಾವುದೇ ಥರ ರಿಕ್ವೆಸ್ಟ್ ಇರಲ್ಲ. ಒಂದೇ ರಿಕ್ವೆಸ್ಟ್ ಏನಂತಂದರೆ, ಬಿ ವೆರಿ ಫ್ರ್ಯಾಂಕ್, ಲೈಕ್ ವಾಟ್ ಯು ಫೀಲ್, ನೀವು ಅದನ್ನು ಹೇಳಿ ಅಂತ ಪಬ್ಲಿಕ್ಕಾಗಿ ಅದನ್ನು ತಿಳಿಸ್ಕೊಡಿ ಅಂತ ಹೇಳ್ತಾರೆ ಅಷ್ಟೇ. ಅಂದರೆ ಇಟ್ಸ್ ಲೈಕ್ ವಿ ಹ್ಯಾವ್ ಲಾಸ್ಟ್ ದ ಜೆನ್ಯೂನಿಟಿ ಆಫ್ ದ ರಿವ್ಯೂಸ್ ಅಂತ ಅಂತೀವಲ್ಲ. ಲೈಕ್ ವೈ ದ ಸಿನಿಮಾ ಇಂಡಸ್ಟ್ರಿ ಈಗ ಯಾಕೆ ಒಳ್ಳೊಳ್ಳೆ ಸಿನಿಮಾ ಹೋಗ್ತಾರೆ, ಎವ್ರಿ ಸಿನಿಮಾನು ಸೇಮ್ ರಿವ್ಯೂಸ್, ಸೇಮ್ ಕ್ವಶನ್ಸ್. ಅದೇನಾಗಿದೆ ಆಡಿಯನ್ಸ್ಗೆ ಜೆನ್ಯೂನಿಟಿ ಆಫ್ ದ ರಿವ್ಯೂ, ಆ ರಿವ್ಯೂಗಿರೋ ಒಂದು ವೇಟೇಜು ಗ್ರ್ಯಾಜುಯಲಿ ನನಗೆ ಅನಿಸಿದ್ದು ಬೀಯಿಂಗ್ ಅನ್ ಆಡಿಯನ್ ಕಡಿಮೆ ಆಗ್ತಾ ಬರ್ತಾ ಇದೆಯಾ ಅಂತ. ಸೊ ಆ ರಿವ್ಯೂಗಿರೋ ವೇಟೇಜು ಅದನ್ನು ಎತ್ತಕ್ಕಾಗೋದು ಮೀಡಿಯಾ ಕೈಯಲ್ಲಿ ಮಾತ್ರ. ನಾವು ಒಂದು ಟೈಮಲ್ಲಿ ಇದ್ವಿ, ಮೀಡಿಯಾ ಹಿಂಗೆ ಒಂದು ರಿಪೋರ್ಟಿಂಗ್ ಬಂದರೆ ಮೀಡಿಯಾ ವಾಸ್ ಡಿಸೈಡಿಂಗ್ ವೆದರ್ ದ ಫಿಲಮ್ ವಾಸ್ ಹಿಟ್ ಆರ್ ನಾಟ್. ನಾವು ಪೀಪಲ್ ವಿ ಆರ್ ನಾಟ್ ಏಬಲ್ ಟು ಬಿಲೀವ್ ಇಟ್. ಯಾಕಂದರೆ ವಿ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಮೀಡಿಯಾ, ಅಂದರೆ ಡಿಜಿಟಲ್ ಮೀಡಿಯಾನೇ, ಟಿ ವಿ ಅವ್ರದ್ದು, ಸ್ಯಾಟಲೈಟ್ ಅವ್ರದ್ದು ಮೀಡಿಯಾನೇ. ಬಟ್ ಪೀಪಲ್ ಎಲ್ಲನೂ ಆಗಿದೆ, ವಿ ಆರ್ ನಾಟ್ ಏಬಲ್ ಟು ಬಿಲೀವ್ ವಿಚ್ ರಿವ್ಯೂ ಇಸ್ ಗುಡ್, ವಿಚ್ ರಿವ್ಯೂ ಇಸ್ ಬ್ಯಾಡ್. ಎಲ್ಲ ಸಿನಿಮಾನೂ ಚೆನ್ನಾಗಿದೆ, ಎಲ್ಲ ಸಿನಿಮಾ ಸೂಪರ್ ಡಿಪ್, ಎಲ್ಲ ಸಿನಿಮಾನು ಗೂಸ್ ಬಂಪ್ಸ್. ಯಾವ ಸಿನಿಮಾ ನೋಡಲಿ ಸರ್ ನಾನು? ಸೊ ಜೆನ್ಯೂನಿಟಿ ಆಫ್ ದ ರಿವ್ಯೂನ ಉಳಿಸ್ಕೊಳ್ಳಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿ ಸರ್. ಓಪನ್ ಆಗಿ ನಾವು ಹೇಳ್ತಿದ್ವಿ ಆಸ್ ಅ ಟೀಮ್. ಕೆಟ್ಟದಾಗಿತ್ತ ಸರ್, ಕೆಟ್ಟದಾಗಿ ಬರೀರಿ ಸರ್. ನೀವು ಬರಿಬೇಕು ಸರ್. ಇವತ್ತು ನೀವು ಬರೆದ್ರೇ ನೆಕ್ಸ್ಟ್ ಇನ್ನೊಂದು ಜನ ಬರ್ತಾರೆ ಸರ್. ಅಂದರೆ ಆ ಜೆನ್ಯೂನಿಟಿ ಬರೀ ನಾವು ಎಲ್ಲನೂ ಚೆನ್ನಾಗಿದೆ ಜೆನ್ಯೂನಿಟಿ ಆಫ್ ದ ರಿವ್ಯೂ, ಆ ರಿವ್ಯೂಗಿರೋ ವೇಟೇಜ್. ನಾವು 10 ವರ್ಷ 15 ವರ್ಷಕ್ಕೆ ಮುಂಚೆ ಹೋದರೆ ಸರ್, ಆ ರಿವ್ಯೂಗೆ ಮತ್ತು ಒಂದು ಆರ್ಟಿಕಲ್ಗೆ ಇತ್ತಲ್ಲ ಪವರು, ಆ ಪವರ್ನ ತೋರಿಸ್ಬೇಕು ಸರ್. ವಿ ಆರ್ ಟ್ರಾವೆಲಿಂಗ್ ಬ್ಯಾಕ್. ಕಥೆಲಾಗಿರ್ಬೋದು, ಈಗ ನೀವು ನೋಡ್ಬೋದು ಕಾಂತಾರದಿಂದ ಹಿಡಿದು ವಾಟ್ ಎವರ್ ಇಟ್ ಇಸ್, ವಿ ಆರ್ ಟ್ರಾವೆಲಿಂಗ್ ಬ್ಯಾಕ್ ಅಗೇನ್. ಇದು ಪಬ್ಲಿಸಿಟಿ ಪ್ಲಾಟ್ಫಾರ್ಮ್ ನಾವು ಈಗ ಏನು ನೋಡ್ತೇವೆ, ಇಟ್ ಶುಡ್ ಟ್ರಾವೆಲ್ ಬ್ಯಾಕ್. ಆಗಲೇ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗೋದು. ಇದು ಆನೆಸ್ಟ್ ಫೀಡ್ ಒಬ್ಬ ಡೈರೆಕ್ಟ್ರಾಗಿ ಹೇಳ್ತಾ ಇದ್ದೀವಿ. ಐ ಆಮ್ ಡನ್ ಎವ್ರಿಥಿಂಗ್ ಸರ್. ಬಟ್ ನಾಳೆ ಇದೆಯಲ್ಲ ಸರ್, ಮೌತ್ ಟಾಕ್ ಮುಂದೆ, ಅದ್ರ ಮುಂದೆ ಯಾವ ಪಬ್ಲಿಸಿಟಿನೂ ಇಲ್ಲ ಸರ್. ನಾವು ಯಾರು ಅದನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ಅದಕ್ಕೆ ವ್ಯಾಲ್ಯೂ ಇದೆ. ಸೊ ನಾನು ಹೇಳೋದೇನೆಂದರೆ, ಆ ಜೆನ್ಯೂನಿಟಿ ಆಫ್ ದ ರಿವ್ಯೂನ ಆಡಿಯನ್ಸ್ಗೆ ಟಚ್ ಮಾಡಿಸಿ, ಆದಷ್ಟು ಜನಕ್ಕೆ ತಲುಪಿಸಿ, ಅದೊಂದೇ ರಿಕ್ವೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. 2026ರಲ್ಲಿ ಬಂದಿರತಕ್ಕಂಥ ಅಶ್ವಿನಿ ರಾಮ್ ಪ್ರಸಾದ್ ಅವರ ಪಿಕ್ಚರು ಜೋಗಿ ಪ್ರೇಮನ ಹವಾ ಥರದ್ದೇ ಒಂದು ಎಕ್ಸ್ಟ್ರಾರ್ಡಿನರಿ ಸೈನ್ಸ್ ಫಿಕ್ಷನ್ ಮಿಸ್ಟ್ರಿ ಸೌಂಡ್ ಎಫೆಕ್ಟ್ಸ್ ಇದೆಯಲ್ಲ, ದಟ್ಸ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ. ದ DTS ಇಸ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ. ಮೆನಿ ಕಂಗ್ರ್ಯಾಚುಲೇಷನ್ಸ್ ಟು ಶಶಿ. ಅವರು
ಶಶಿ, I don't know where Shashi is. ತುಂಬ ಚೆನ್ನಾಗಿದೆ ಮೂವಿ. A different concept of how a treasure hunt is being done. That's the whole story. You should actually watch this movie. ತುಂಬ ಚೆನ್ನಾಗಿದೆ. Thank you very much. ನಮಸ್ಕಾರ. ಗಾಗ್ರಾ ಗಾರ್ಗ ಅದೊಂದು ತುಂಬ ಪ್ರಾಬ್ಲಮ್ ಇದೆ ಜನಕ್ಕೆ. ಹೌದಲ್ಲ? ಹೌದು. ಘಾ ಘಾ ಗಾರ್ಗ ದೊಡ್ಡ ಒಂದು ತುಂಬ ವರ್ಷಗಳ ನಂತರ ನಾನು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡ್ತಾ ಇದ್ದೀನಿ. ಯೂಶಲಿ ಮನೇಲೆ ಕೂತ್ಕೊಂಡು ನೋಡೋವಂಥ ಅಭ್ಯಾಸ ಆಗ್ಬಿಟ್ಟಿದೆ ಈಗ ಸಿನಿಮಾಗಳನ್ನ. ಆದರೆ ಇವತ್ತು ಒಂದು ಒಳ್ಳೆ ಅದ್ಭುತವಾದ ಒಂದು ಒಳ್ಳೆ ಸಿನಿಮಾ, ಒಂದು ಎಕ್ಸ್ಪೀರಿಯನ್ಸ್ ಆಫ್ ಅ ಥ್ರಿಲ್ಲಿಂಗ್ ಮೂವಿ ಅನ್ಬೇಕು. ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡಕ್ಷನ್ ನನಗೆ ಹೊಸ್ತಲ್ಲ, ಯಾಕಂದರೆ ನಾವು ಆಲ್ರೆಡಿ ಜೋಗಿ ಮಾಡಿ ಆಗಿದೆ. ಸೊ ಮತ್ತೆ ಅಶ್ವಿನಿ ರಾಮ್ ಪ್ರಸಾದ್ ಅವರು ಅವರ ಮಗನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. DOP, ರೀರೆಕಾರ್ಡಿಂಗ್, ಆಮೇಲೆ ನಮ್ಮ ಕನ್ನಡ ಕಲಾವಿದರು ಎಲ್ಲ ಕಲಾವಿದರು ತುಂಬ ನೀಟಾಗಿ ಅವ್ರು ಕೊಟ್ಟಿರೋ ಕೆಲಸನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಹೀರೋನ ಇನ್ನೂ ಸ್ವಲ್ಪ ಬಳಸ್ಕೋಬೋದಾಗಿತ್ತು. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಅದೇ ಬೇಕಾಗಿರೋದಪ್ಪ, ಇನ್ನೂ ಬಳಸ್ಕೋಬೋದಾಗಿತ್ತು. ಬಟ್ ಎಸ್, ಇಟ್ಸ್ ಗೋನ್ ಟು ಬಿ ಕಂಟಿನ್ಯೂಡ್ ಆಗಿರೋದ್ರಿಂದ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಆ್ಯಂಡ್ ಮೋರ್. ಸಿನಿಮಾದಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಮರೀದೆ ಹೇಳ್ಬೇಕಾಗಿರೋ ವಿಷಯ ಏನಂದರೆ, ನನ್ನ ಸ್ನೇಹಿತ ಅರುಣ, ಮಿತ್ರ ಅವಿನಾಶ್ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಸೊ ಇಟ್ಸ್ ಅ ವಂಡರ್ಫುಲ್ ಮೂವಿ, ಅ ಗುಡ್ ಎಕ್ಸ್ಪೀರಿಯನ್ಸ್, ಗುಡ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಈ ಸಿನಿಮಾನ ಒಂದ್ಸಲ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಸ್ಪೆಷಲಿ ದ ರೀರೆಕಾರ್ಡಿಂಗ್ ಆ್ಯಂಡ್ ದ DOP ಆ್ಯಂಡ್ ದ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಇಟ್ಸ್ ರಿಯಲಿ ಗುಡ್, ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು. ನಮಸ್ಕಾರ. ಎಲ್ರಿಗೂ ನಮಸ್ತೆ. ಗಾರ್ಗ ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಟ್ರೇಲರ್ ನೋಡಬೇಕಾದ್ರೆ ಒಂಥರ ಫೀಲ್ ಇತ್ತು, ಬಟ್ ಇದು ಹಾರರ್ ಎಫೆಕ್ಟ್ ಇದೆ, ಸಮಥಿಂಗ್ ಲೈಕ್ ಮಿಸ್ಟ್ರಿ ಥ್ರಿಲ್ಲರ್, ತುಂಬ ಎಲಿಮೆಂಟ್ಸ್ಗಳಿದೆ ಸಿನಿಮಾದಲ್ಲಿ. ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಕನ್ನಡದಲ್ಲಿ ಈ ಥರ ಒಂದಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ ಅಂತ ಹೇಳಿ. ಸೊ ವೆಯ್ಟಿಂಗ್ ಫಾರ್ ಪಾರ್ಟ್ 2. ಫ್ರಮ್ ಮ್ಯೂಸಿಕ್ಕಿಂದ ಹಿಡಿದು ಕ್ಯಾಮ್ರಾ ವರ್ಕ್ವರೆಗೂ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಹಾಗೆ ನಮ್ಮ ಫೇವ್ರೇಟ್ ಅರುಣ್ ಸಾಗರ್ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ. ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾದಲ್ಲಿ. ನಮ್ಮ ಅರುಣ್ ಸಾಗರ್ ಸರು, ಸಾಯಿ ಕುಮಾರ್ ಸರು, ಹಾಗೆ ಸಾಕಷ್ಟು ಲೈಕ್ ಮಿತ್ರ ಸರ್ ಎಲ್ಲರೂ ಇದ್ದಾರೆ. ಸೊ ದಯಮಾಡಿ ಕನ್ನಡ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಡಿ-ಬಾಸ್ ಫ್ಯಾನ್ ಆಗಿ ನನಗಂತೂ ಅದು ಒಂದು ಸಾಂಗ್ ಬಂತಲ್ಲ, ಬಂಗಾರಿ ಯಾರೇನಿ ಬಲ್ಬಲ್, ಅದಂತೂ ಸಿಕ್ಕಾಪಟ್ಟೆ ಫೇವ್ರೆಟ್ ಸಾಂಗ್ ಆಯಿತು. ಆ್ಯಕ್ಚುಲಿ ಆ ಸಾಂಗೋಸ್ಕರನೇ ನಾನು ಈ ಮೂವಿ ನೋಡೋಕ್ಕೆ ಬಂದಿದ್ದು. ಬಟ್ ಮೂವಿ ತುಂಬ ಚೆನ್ನಾಗಿತ್ತು. ಹಾರರ್ ಅಂತಲೂ ಹೇಳೋಕ್ಕಾಗ್ತಿಲ್ಲ, ಈ ಕಡೆ ಸಸ್ಪೆನ್ಸ್ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಒಟ್ಟಿನಲ್ಲಿ ಓವರಾಲ್ ಸೂಪರ್ ಆಗಿತ್ತು. ಸಿನಿಮಾ ತುಂಬ ಚೆನ್ನಾಗಿತ್ತು. ಇಟ್ಸ್ ಅ ವೆರಿ ನೈಸ್ ಮೂವಿ, ವೆರಿ ಎಂಗೇಜಿಂಗ್ ಮೂವಿ. ಎಲ್ಲೂ ಬೋರ್ ಹೊಡಿಯೋಂಥದ್ದೇನೂ ಇಲ್ಲ. 2 hours 2.5 hours ಏನಿದೆ, ಐ ಮೀನ್ ಯು ವಿಲ್ ಬಿ ವೆರಿ ಎಂಗೇಜ್ಡ್, ವೆರಿ ಮಚ್ ಇನ್ವಾಲ್ವ್ಡ್. ಏನು ತೊಂದರೆ ಆಗೋದಂತ ಇಲ್ಲ, ಇಲ್ಲಿ ಬೋರ್ ಇಟ್ಟು ಅಲ್ಲಿ ಬೋರ್ ಇಟ್ಟು ಅಂತ. ತುಂಬ ಚೆನ್ನಾಗಿದೆ. ಎಲ್ಲ ಬಂದು ನೋಡಬೇಕಾದಂಥ ಮೂವಿ ಆಗಿದೆ. ತುಂಬ ಚೆನ್ನಾಗಿತ್ತು. ಐ ಮೀನ್ ಅದನ್ನು ರಿಮಿಕ್ಸ್ ಮಾಡಿದಂಥ ರೀತಿ ಇಟ್ಸ್ ರಿಯಲಿ ನೈಸ್. ಒರಿಜಿನಲ್ ಸಾಂಗ್ ಏನಿದೆ ಅದನ್ನೆಲ್ಲೂ ಕೆಡಿಸ್ದಂಗೆ ಅದನ್ನು ತೊಗೊಂಡು ಬಂದು ಒರಿಜಿನಾಲಿಟಿನೇ ಸ್ವಲ್ಪ ಚೇಂಜಸ್ ಮಾಡಿ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ ಇಟ್ಸ್ ರಿಯಲಿ ಗುಡ್ ಸಾಂಗ್. ನನಗೆ ತುಂಬ ಇಷ್ಟ ಆಯಿತು ಆ ಸಾಂಗ್. ಕತೆ ಬಂದು ಸ್ಟಾರ್ಟಿಂಗಲ್ಲಿ ಎಲ್ಲರೂ ಹೇಳ್ತಿರೋ ಹಾಗೆ ಹಾರರ್ ಅಂತ. ಬಟ್ ಹಾರರು ಇದೆ, ಥ್ರಿಲ್ಲರು ಇದೆ, ಮಿಸ್ಟ್ರಿನೂ ಇದೆ, ಸಸ್ಪೆನ್ಸ್ ಇದೆ. ಅವನಿಂದ ಕ್ಯಾರೆಕ್ಟರ್ಸ್ ಯಾವ ಥರ ಎವಾಲ್ವ್ ಆಗ್ತಾರೆ ಹೋಗ್ತಾ ಇಟ್ಸ್ ಎ ರಿಯಲಿ ಇಂಟ್ರೆಸ್ಟಿಂಗ್ ಪಾರ್ಟ್. ಒಬ್ಬರಾದ್ಮೇಲೆ ಒಬ್ಬರು ತುಂಬ ಬೇರೆ ಶೇಡ್ಸ್ನ ತೋರಿಸ್ತಾ ಹೋಗ್ತಾರೆ. ಆ್ಯಂಡ್ ಇಟ್ಸ್ ಅ ರಿಯಲಿ ನೈಸ್ ವರ್ಕ್ ಡನ್ ಬೈ ಡೈರೆಕ್ಟರ್ ಆಲ್ಸೋ, ದ ಸ್ಟಾರ್ ಕಾಸ್ಟ್ ಆಲ್ಸೋ. ಹೆಂಗಿತ್ತು? ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಹಾರರ್ ವೈಬ್ ಕೊಡುತ್ತೆ, ಬಟ್ ಹಾರರ್ ಮೂವಿ ಆಗಿರಲ್ಲ. ಡಿವೈನ್ ಇದು ಕೂಡ ಬರುತ್ತೆ. ಅದರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ನನಗೆ ಬುಲ್ಬುಲ್ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಎಲ್ಲರೂ ಥಿಯೇಟ್ರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬುಲ್ಬುಲ್ ಬಂದಿದ ತಕ್ಷಣ ಹಿಂಗೆ ವೈಬ್ ಮಾಡ್ತಾಯಿದ್ರು. ಯುನಿಕ್ ಆಗಿ ಹಿಡಿದಿದ್ದಾರೆ, ಸಕ್ಕತ್ತಾಗಿತ್ತು. ಸ್ಟೋರಿ ಬಗ್ಗೆ ಹಾಂ, ಇದು ಒಂಥರ ಸಸ್ಪೆನ್ಸ್ ಸ್ಟೋರಿನೇ ಇದೆ. ನೆಕ್ಸ್ಟ್ ಏನು ಅಂತ ಕಾಯ್ಕೊಂಡು ಇರಬೇಕು ಅನಿಸುತ್ತೆ. ಅದು ಸಕ್ಕತ್ತಾಗಿದೆ, ಯುನಿಕ್ ಆಗಿದೆ, ಹಾಂ ಬಂದರೆ ಖಂಡಿತ ನೋಡೋಣ. ಗಾರ್ಗ ಸಿನಿಮಾ ಒಂದೊಳ್ಳೆ ಸಿನಿಮಾ ಆಗಿ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ. ಒಂದು ಹೊಸಬ್ರು ಹೀರೋ ಅಂತ ಅನ್ಸೋದಿಲ್ಲ, ತುಂಬ ಚೆನ್ನಾಗಿದೆ. ಕಥೆಯಿಂದ ಹಿಡಿದು ಡೈರೆಕ್ಷನಿಂದ ಹಿಡಿದು ಅದಾದಮೇಲೆ ಇಲ್ಲಿ ಹೀರೋ ವಿಲನ್ನು ಕಥೆ ಕ್ಯಾರೆಕ್ಟ್ರು ಅನ್ನೋದಕ್ಕಿಂತ ಸಿನಿಮಾ ಒಬ್ಬ ಹೀರೋ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕನ್ನಡಿಗರು ಬಂದು ಸಿನಿಮಾನ ನೋಡಬೇಕು. ಸೌಂಡು VFX ನಾನು ಎಲ್ಲರಿಗೂ ಈಗ ಇಂಟರ್ವ್ಯೂಲ್ಲಿ ಹೇಳ್ದಂಗೆ ಪ್ರತಿಯೊಂದು ಅದರಲ್ಲೇ ಅಚ್ಚುಕ ಅರ್ಧ ಎತ್ಕೊ ಬಂದಿರೋದೇ VFX ಮತ್ತು ಸೌಂಡಿಂದ.
ಪ್ರತಿ ಕ್ಷಣನೂ ಆ ಮ್ಯೂಸಿಕಲ್ಲೇ ಝಗ್ ಝಗ್ ಅನಿಸುತ್ತೆ. ಮೊದಲೇ ಮ್ಯೂಸಿಕ್ ಕಂಪ್ನಿ, ಆಡಿಯೋ ಕಂಪ್ನಿ ನಮ್ಮ ARC ಮ್ಯೂಸಿಕರೇ ಸಿನಿಮಾ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅವ್ರನ್ನ ನಿಭಾಯಿಸೋರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ. ಫಸ್ಟ್ ಆಫ್ ಆಲ್ ಹೇಳೋದಾದರೆ ನಮ್ಮ ಹೀರೋ ಸರ್ ಆ್ಯಕ್ಟಿಂಗ್ ಇಷ್ಟ ಆಯಿತು. ಅದ್ರ ಜೊತೆಗೆ ನಮ್ಮ ಡಿ ಬಾಸ್ದು ಸಾಂಗ್ ಮಾಡೋರಲ್ಲ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನೀವು ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಈ ಸಿನಿಮಾಗೆ ಎಲ್ಲ ಸಪೋರ್ಟ್ ಮಾಡಬೇಕು. ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ. ಅಲ್ಲಿ ಬರ್ತದೆ, ಇಲ್ಲಿ ಬರ್ತದೆ, ಯೂಟ್ಯೂಬಲ್ಲಿ ಬರ್ತದೆ ಅನ್ನೋದಕ್ಕಿಂತ ಮುಂಚೆ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ನೀವು 100 ರೂಪಾಯಿ ಕೊಡೋದು ತೂಕನೇ ಇಲ್ಲ ಅಂತಲ್ಲ. ಕನ್ನಡ ಇಂಡಸ್ಟ್ರೀಲಿ ತುಂಬ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಅದನ್ನೇ ನಂಬ್ಕೊಂಬತ್ತವ್ರೆ. ಒಂದು ಸಿನಿಮಾ ಗೆದ್ರೆ 10,000 ಜನ ಒಂದು 4-5 ವರ್ಷ 5 ವರ್ಷ ಊಟ ಮಾಡ್ತಾರೆ. ಅದರಿಂದ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲೇ